ನಮ್ಮ ವಿಷ್ಣುವರ್ಧನ್ ಅವರ ಒಂದು ಫಿಲಮ್ ನಲ್ಲಿ ಆಸ್ ಎ ಡೌರಿ ವರದಕ್ಷಿಣೆ ರೀತಿಯಲ್ಲಿ ಲ್ಯಾನ್ಸರ್ ಕೊಟ್ಟಿದ್ರು. ಒಂಥರ ಕಾಲೇಜ್ ಹುಡುಗರು ಶೋಕ್ದಾರ್ ಹುಡುಗರಿಗೆ ತುಂಬಾ ಐ ಕ್ಯಾಚಿಯಾಗಿ ಕಾಣೋ ಗಾಡಿ ನಮ್ಮ ಮಿತ್ಸುಬಿಷಿ ಲ್ಯಾನ್ಸರ್. 2001 ಮಾಡಲ್ ಆದ್ರೂ ಕೂಡ ಕಂಪ್ಲೀಟ್ಲಿ ರೀಸ್ಟೋರ್, ಕಂಪ್ಲೀಟ್ಲಿ ರೀಬಿಲ್ಟ್ ಆಗಿರೋ ಲ್ಯಾನ್ಸರ್. ಚಿಕ್ಕ ರಿಮೋಟ್ ಅಷ್ಟೇ, ಆಫ್ ಅಂಡ್ ಡೌನ್ ಮಾಡ್ಬೋದು ನೀವು. ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತೊಂದು ಸಿಕ್ಕಾಪಟ್ಟೆ ರೇರ್ ಗಾಡಿಯ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮ ಮಿತ್ಸುಬಿಷಿ ಲ್ಯಾನ್ಸರ್ ನೋಡಿದ್ರಿ ಅಲ್ಲ, ಔಟ್ಲುಕ್ ಎಲ್ಲ ಯಾವ ತರ ಬಂದಿದೆ. ಸೊ ಮಿತ್ಸುಬಿಷಿ ಲ್ಯಾನ್ಸರ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಅಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಮತ್ತೊಂದ್ಸರಿ ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದ್ದೀನಿ. ಸೊ 2001 ಮಾಡಲ್ ಮಿತ್ಸುಬಿಷಿ ಲ್ಯಾನ್ಸರ್ ಎವಲ್ಯೂಷನ್ 4 ಕಂಪ್ಲೀಟ್ಲಿ ರೀಬಿಲ್ಟ್. ಸೊ 2001 ಮಾಡಲ್ ಆದ್ರೂ ಕೂಡ ಕಂಪ್ಲೀಟ್ಲಿ ರೀಸ್ಟೋರ್, ಕಂಪ್ಲೀಟ್ಲಿ ರೀಬಿಲ್ಟ್ ಆಗಿರೋ ಲ್ಯಾನ್ಸರ್. ಸ್ಟೇರಿಂಗ್ ಇಂದ ಹಿಡಿದು, ಮೀಟರ್ ಇಂದ ಹಿಡಿದು, ಮ್ಯಾಗ್ ವೀಲ್ ಇಂದ ಹಿಡಿದು ಕಂಪ್ಲೀಟ್ಲಿ ಬಾಡಿ ಲೈನಿಂಗ್, ಬಾಡಿ ಪೇಂಟ್ ಪ್ರತಿ ಒಂದು ಕೂಡ ರೀಬಿಲ್ಟು, ರೀಸ್ಟೋರ್ಡ್ ಆಗಿರೋ ಗಾಡಿ. ಸೊ ಗಾಡಿ ಔಟ್ಲುಕ್ ಎಲ್ಲ ನೋಡಿದ್ರಲ್ಲ ಎಷ್ಟು ಬಾಂಬ್ ಆಗಿ ಬಂದಿದೆ ಅಂತ. ಒಂಥರ ಕಾಲೇಜ್ ಹುಡುಗರು ಶೋಕ್ದಾರ್ ಹುಡುಗರಿಗೆ ತುಂಬಾ ಐ ಕ್ಯಾಚಿಯಾಗಿ ಕಾಣೋ ಗಾಡಿ ನಮ್ಮ ಮಿತ್ಸುಬಿಷಿ ಲ್ಯಾನ್ಸರ್. ಸೊ ಬಜೆಟು ಅದು ಎಲ್ಲ ಲೆಕ್ಕ ಹಾಕಕ್ಕೆ ಹೋಗ್ಬಾರ್ದು. ರೀಸ್ಟೋರೇಷನ್ ಮಾಡ್ತಾ ಇದೀವಿ, ಅದು ಒಂದು ತುಂಬಾ ರೇರ್ ಗಾಡಿ ರೀಸ್ಟೋರೇಷನ್ ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲಿ ಇಷ್ಟ ಆಯ್ತು, ಈ ಐಟಮ್ ಈ ಸ್ಪೆಂಡ್ ಮಾಡ್ದೋ ಅದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ನಮ್ಮ ಹುಡುಗರು. ಎಷ್ಟಾದ್ರೂ ಆಗ್ಲಿ ಗಾಡಿ ಮಾತ್ರ ನಮ್ಮ ಗಾಡಿ ಬಿಟ್ಟು ಲೋಕಲ್ ಅಲ್ಲಿ ಬೇರೆ ಯಾರ ಗಾಡಿನ ಈ ತರ ಇರಬಾರ್ದು. ಆ ತರ ಗಾಡಿ ರೆಡಿ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಮಾಡ್ಬಿಡ್ತಾರೆ. ಸೊ ಅದೇ ರೀತಿ ಒಂದು ರೀಬಿಲ್ಟ್ ಆಗಿರೋ ಗಾಡಿ ನಮ್ಮ ಮಿತ್ಸುಬಿಷಿ ಲ್ಯಾನ್ಸರ್. ಸೊ ಇಂಟೀರಿಯರ್ ಕೂಡ ನೋಡ್ಬೋದು ನೀವು, ಏರ್ ಲಿವರ್ ಎಲ್ಲ ಆಲ್ಟರ್ ಆಗಿದೆ. ಸ್ಟೇರಿಂಗ್ ನೋಡಿ, ಮೋಮೋರ ಸ್ಟೇರಿಂಗು. ಸೊ ಮೋಮೋ ಸ್ಟೇರಿಂಗು ನಿಮಗೆ ರ್ಯಾಲಿ ಸೆಟಪ್ ಸ್ಟೇರಿಂಗ್ ಇದೆ. ಆಕ್ಚುಲಿ ಡೀಪ್ ಸ್ಟೇರಿಂಗ್ ಬರುತ್ತೆ, ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಿಮಗೆ ಡೆಪ್ತ್ ಏನಿದೆ, ಈ ಡೆಪ್ತ್ ಇಂದ ಸ್ಟೇರಿಂಗ್ ಸ್ವಲ್ಪ ಮುಂದೆ ಬರುತ್ತೆ. ಸೊ ನಿಮಗೆ ಫುಲ್ ಈಸಿ ಆಗುತ್ತೆ, ಕಂಫರ್ಟ್ ಆಗಿರುತ್ತೆ ಸ್ಟೇರಿಂಗ್ ಓಡಿಸೋಕೆ ಕೂಡ. ಮತ್ತೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಡುತ್ತೆ ಸ್ಟೇರಿಂಗು. ಕಾರ್ನರಿಂಗ್ ಅಲ್ಲೆಲ್ಲ ಸಕ್ಕತ್ತಾಗಿ ಕಾಣುತ್ತೆ. ಸೊ ಲಾಸ್ಟ್ ಒಂದು ಎಕ್ಸ್ಟ್ರೀಮ್ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ ಡೀಪ್ ಸ್ಟೇರಿಂಗು. ಅದು ನಿಮಗೆ ಮಿನಿಮಮ್ ಡೀಪ್ ಸ್ಟೇರಿಂಗು, ಅಷ್ಟು ಡೀಪ್ ಬರಲ್ಲ. ಈ ಡೀಪ್ ಏನಿದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಏನ್ ಗ್ಯಾಪ್ ಇದೆಲ್ಲ ನಿಮ್ಗೆ, ಇಷ್ಟು ಡೀಪ್ ಬರಲ್ಲ, ಅದು ಇಷ್ಟೇ ಡೀಪ್ ಬರುತ್ತೆ. ಸೊ ಇದ್ರಲ್ಲಿರೋ ಮೋಮೋ ಸ್ಟೇರಿಂಗು ನಿಯರ್ಲಿ ಎಷ್ಟು ಡೀಪ್ ಬರುತ್ತೆ ನೋಡಿ, ನಿಯರ್ಲಿ 10 to 12 ಸೆಂಟಿಮೀಟರ್ಸ್ ಡೆಪ್ತೇ ಬರುತ್ತೆ ಇದಕ್ಕೆ. ಸೊ ಇದು ನಿಮ್ಗೆ ಆ ಸ್ಟೇರಿಂಗಿಗಿನ್ನ ಹೆವಿ ಕಾನ್ಫಿಡೆನ್ಸ್ ಕೊಡುತ್ತೆ. ಕಾರ್ನರಿಂಗ್ ಅಲ್ಲೆಲ್ಲ ಒಂಥರ ಸ್ಟೆಬಿಲಿಟಿ ಕ್ಲೀನ್ ಆಗಿ ಸಿಕ್ಬಿಡುತ್ತೆ. ಗಾಡಿ ಹೆಂಗ್ ಓಡಿಸೋದು ಒಂದು ಐಡಿಯಾ ಬಂದ್ಬಿಡುತ್ತೆ ನಿಮ್ಗೆನೆ. ಆ ಒಂದು ಕಂಫರ್ಟ್ ಫೀಲ್ ಬಂದ್ಬಿಡುತ್ತೆ ಈ ಸ್ಟೇರಿಂಗ್ ಅಲ್ಲಿ. ಸ್ಟೇರಿಂಗ್ ಎಲ್ಲ ಒಳ್ಳೆ ಕಂಟ್ರೋಲ್ ಇದೆ. ಸೊ ಇಂಟೀರಿಯರ್ ಎಲ್ಲ ಇನ್ನ ಮಾಡಿಸ್ತೀವಿ. ಇಂಟೀರಿಯರ್ಗೆಲ್ಲ ಇನ್ನೂ ಏನು ಕೈ ಇಟ್ಟಿಲ್ಲ, ಯಾಕಂದ್ರೆ ಸ್ಟಾಕ್ ಇಂಟೀರಿಯರ್ಗೆ ತುಂಬಾ ವ್ಯಾಲ್ಯೂ ಇದೆ. ಸೊ ಲ್ಯಾನ್ಸರು ಇಂಡಿಯಾದಲ್ಲಿ ಎಲ್ಲಿಂದ ಕ್ಲಿಕ್ ಆಯಿತು ಅಂದರೆ, ನಮ್ಮ ವಿಷ್ಣುವರ್ಧನ್ ಅವರ ಒಂದು ಫಿಲಮ್ನಲ್ಲಿ ಆಸ್ ಎ ಡೌರಿ ವರದಕ್ಷಿಣೆ ರೀತಿಯಲ್ಲಿ ಲ್ಯಾನ್ಸರ್ ಕೊಟ್ಟಿದ್ರು. ಅವತ್ತು ಫಸ್ಟ್ ಲ್ಯಾನ್ಸರ್ ನೋಡಿದ್ ನಾನು, ಅವತ್ತು ಆ ಮೂವಿಯಲ್ಲಿ ನೋಡಿದ್ ಲ್ಯಾನ್ಸರ್ ಬಾಡಿ ಲೈನು, ಅದಿರೋ ರೋಡ್ ಗ್ರಿಪ್ಪು ನೆಕ್ಸ್ಟ್ ಲೆವೆಲ್ ಇದೆ. ಸೊ ಲ್ಯಾನ್ಸರ್ ಬಗ್ಗೆ ಜಾಸ್ತಿ ಹೇಳಬೇಕು ಅಂದರೆ, ಸೊ ಬೇಸಿಕಲಿ ಒಂದು ರ್ಯಾಲಿ ಸೆಟಪ್. ಫಾರಿನಲ್ಲೆಲ್ಲ ನಿಮಗೆ ರ್ಯಾಲಿಗೆ ಯೂಸ್ ಮಾಡ್ತಿರೋ ಲ್ಯಾನ್ಸರ್ ಇದು. ಸೇಮ್ ಬಾಡಿ ಲೈನು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಬಟ್ ಇಂಜಿನು ಪವರು ಸ್ಪೆಸಿಫಿಕೇಶನ್ ಸ್ವಲ್ಪ ಕಮ್ಮಿ ಮಾಡಿದ್ರು. ಬಿಕಾಸ್ ನಮ್ಮ ಇಂಡಿಯನ್ ರೋಡ್ಸು ಆ ಟೈಮಲ್ಲಿ ಅಷ್ಟು ನಿಮಗೆ ಆ ಪರ್ಫೆಕ್ಷನ್ ಇದ್ದಿಲ್ಲ. ಪರ್ಫೆಕ್ಷನ್ ಅನ್ನೋದನ್ನ ಅಷ್ಟು ರೋಡ್ ಕಂಡೀಷನ್ ಚೆನ್ನಾಗಿದ್ದಿಲ್ಲ. ಸೊ ಆ ಟೈಮ್ಗೆ ಏನೊಂದು ಟಾಪ್ ಪರ್ಫಾರ್ಮೆನ್ಸ್ ಗಾಡಿ ಬಿಡ್ಬೋದು ಇಂಡಿಯಾದಲ್ಲಿ, ಆ ಲೆವೆಲ್ಗೆ ಬಿಟ್ಟಿದ್ದಂಥ ಗಾಡಿ ನಮ್ಮ ಲ್ಯಾನ್ಸರು. ಸೊ ಲ್ಯಾನ್ಸರ್ ಬಿಡೋ ಟೈಮ್ನಲ್ಲಿ ಆಲ್ರೆಡಿ ನಿಮಗೆ ಎಸ್ಟೀಮು, ಬಲೆನೋ ಎಲ್ಲ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿತ್ತು. ಅಷ್ಟೆಲ್ಲ ಸೌಂಡ್ ಮಾಡಿರೋ ಗಾಡಿಗಳ ಕಾಂಪಿಟೇಷನ್ ಮಧ್ಯೆ ನುಗ್ಗಿ ಒಂಟಿ ಸಲ್ಗದಂತೆ ನಿಂತು ಹೆಸರು ಮಾಡಿದ ಗಾಡಿ ಮಿತ್ಸುಬಿಷಿ ಲ್ಯಾನ್ಸರ್. ಸೊ ಗಾಡಿಯ ಒಂದು ವಾಕ್ ಅರೌಂಡ್ ಕೂಡ ತೋರಿಸ್ಬಿಡ್ತೀನಿ. ಗಾಡಿ ಬಾಡಿ ಲೈನಿಂಗ್ ಯಾವ ಥರ ಬಂದಿದೆ, ಸೊ ಯಾವ ಥರ ಅಪ್ಡೇಟ್ ಮಾಡಿದ್ದಾರೆ ಗಾಡಿ, ಯಾವ ಥರ ರೀಬಿಲ್ಡ್ ಆಗಿದೆ ಅಂತ ಗಾಡಿಯ ಒಂದು ವಾಕ್ ಅರೌಂಡ್ ಕೂಡ ಮಾಡಿಬಿಡೋಣ ಬನ್ನಿ. ಹಿಂಗಡೆ ಬಂದರೆ ನಿಮಗೆ ಇವೋ ಸ್ಪಾಯ್ಲರ್ ಸಿಕ್ಕಾಪಟ್ಟೆ ಕಮ್ಮಿ ಗಾಡಿಲಿ ನೋಡಿದ್ದೀನಿ ನಾನು. ಈ ಇವೋ ಸ್ಪಾಯ್ಲರ್ನ ಮಿತ್ಸುಬಿಷಿ ಲೋಟಸ್ ಅವರ ಲೋಗೋ, ಸ್ಟಾಕ್ ಟೈಲ್ ಲೈಟ್ಸು, ಇಂಪಾರ್ಟೆಂಟ್ ಐಟಮ್ ಕಾರ್ಬನ್ ಟಿಪ್ ಇರೋ ರೇಮಸ್ ಎಕ್ಸಾಸ್ಟು. ಸೊ ಈ ಟಿಪ್ ಏನಿದೆ ನಿಮಗೆ, ಇದರಲ್ಲಿ ನಿಮಗೆ ಓಪನಿಂಗ್ ಕ್ಲೋಸಿಂಗ್ ಬರುತ್ತೆ. ಇದು ನಿಮಗೆ ನಾರ್ಮಲ್ ಟಿಪ್ಪು. ಈ ಟಿಪ್ಪಲ್ಲಿ ನಿಮಗೆ ರಿಮೋಟ್ ಇದೆ. ಇರಿ ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ ರಿಮೋಟ್ ಯಾವ ಥರ ಅಂತ, ಬನ್ನಿ. ಇದು ಎಕ್ಸಾಸ್ಟ್ನ ರಿಮೋಟ್. ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿರಲಿಲ್ಲ ನಾನು, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನೋಡಿ. ಆಫು ಆನು ಆಟೋ ಅಂತಂದ್ರೆ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಬನ್ನಿ ಒಂದ್ಸರಿ ಆನ್ ಮಾಡಿ ತೋರಿಸ್ಬಿಡ್ತೀನಿ ಯಾವ ಥರ ಫಂಕ್ಷನ್ ಆಗುತ್ತೆ ರೇಮೋಸ್ ಅವರ ವೆಲ್ವೆಟ್ರಾನಿಕ್ ಎಕ್ಸಾಸ್ಟು ಅಂತ. ಸೊ ನೋಡಿ,
ಆಫ್ ಮಾಡ್ತಾ ಇದ್ದೀನಿ ಈಗ ಎಕ್ಸಾಸ್ಟು. ಸೊ ಆಫ್ ಮಾಡಿದಾಗ ಸೌಂಡ್ ಕೇಳಿಸ್ಕೊಳ್ಳಿ, ಬಸ್ ಬಸ್ ಅಂತ ಅಷ್ಟೇ, ಒಂಥರ ಐಡಲ್ ಸೌಂಡು, ಜಾಸ್ತಿ ಆ ರಂಬಲಿಲ್ಲ ನೋಡಿ. ಸೊ ಇವಾಗ ನೋಡಿ ಆನ್ ಮಾಡ್ತೀನಿ, ಕೇಳಿಸ್ತಾ? ಅದೊಂದು ಬೇಸ್ ಇನ್ಕ್ರೀಸ್ ಆಯಿತು. ನೋಡಿದ್ರಲ್ಲ, ಈಗ ನೋಡಿ ಮತ್ತೆ ಆಫ್ ಮಾಡ್ತೀನಿ ಅಷ್ಟೇ, ಸೌಂಡ್ ಕಂಪ್ಲೀಟ್ಲಿ ಡಿಲೀಟು. ಸೊ ನೋಡಿದ್ರಲ್ಲ ವೆಲ್ವೋಟ್ರಾನಿಕ್ ರೇಮಸ್ ಎಕ್ಸಾಸ್ಟ್ ರಿಮೋಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಬ್ಯಾಕ್ ಎಂಡಿಂದ ತೋರಿಸ್ಕೊಡ್ತೀನಿ ಬನ್ನಿ. ಬ್ರೋ ಡಿಕ್ಕಿ ಓಪನ್ ಮಾಡಿ. ಸೊ ಇದು ನೋಡಿ, ಸೊ ಇದು ಕಂಪ್ರೆಸರ್ ಪೈಪು, ಇದು ನಿಮಗೆ ಎಲೆಕ್ಟ್ರಾನಿಕ್ ಕನೆಕ್ಷನ್ ಬಂದಿದೆ. ಸೊ ಇದರಿಂದ ಕರೆಂಟ್ ಪಾಸ್ ಆಗಿ ಕಂಪ್ರೆಸರ್ ಹೊಡೆಯುತ್ತೆ. ಸೊ ರಿಮೋಟ್ದು ಆ್ಯಂಟಿನಾ, ಸೊ ನಾನು ಇಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿದಾಗ ರಿಮೋಟ್ದು ಆ್ಯಂಟಿನಾಗೆ ಸಿಗ್ನಲ್ ಬಂದು ಇಲ್ಲಿ ಏರ್ ಸೆಕ್ಷನ್ ಆಗುತ್ತೆ. ಏರ್ ಸೆಕ್ಷನ್ ಆಗಿ ಇಲ್ಲೇ ನಿಮಗೆ ಟಿಪ್ ಇದೆ, ಈ ಟಿಪ್ಪಲ್ಲಿ ವಾಲು ಓಪನ್ ಮತ್ತೆ ಕ್ಲೋಸ್ ಆಗುತ್ತೆ. ಸೊ ಬ್ರೋ ಗಾಡಿ ಆನ್ ಮಾಡಿ. ಸೊ ಈಗ ನೋಡಿ ಟಿಪ್ ಆಫ್ ಮಾಡ್ತೀನಿ ನಾನು, ಒಳಗಡೆ ವಾಲ್ ಕ್ಲೋಸ್ ಆಯಿತು. ಬ್ರೋ ರೇಸ್ ಮಾಡಿ. ಸೊ ಇವಾಗ ಆನ್ ಮಾಡಿ ತೋರಿಸ್ತೀನಿ ನೋಡಿ, ಕೇಳಿಸ್ಕೊಂಡ್ರಲ್ಲ ಬ್ರೋ, ರೇಸ್ ಮಾಡಿ. ಆಫ್ನಲ್ಲಿ ನೋಡಿ ಸೌಂಡು. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೇ ವೆಲ್ವೋಟ್ರಾನಿಕ್ನ ರಿಮೋಟ್ ಎಕ್ಸಾಸ್ಟ್ನ ಮ್ಯಾಜಿಕ್ ಅಷ್ಟೇ. ಇಡೀ ಒಂದು ಚಿಕ್ಕ ರಿಮೋಟ್ ಅಷ್ಟೇ, ಆಫ್ ಆ್ಯಂಡ್ ಆನ್ ಮಾಡ್ಬೋದು ನೀವು. ಎಲ್ಲರೂ ಸಿಟಿ ಸೈಡ್ ಹೋಗ್ತಿರ್ತೀರ, ಸೌಂಡು ಗಾಡಿಯಲ್ಲಿ ಸೌಂಡ್ ಅಂದರೆ ಎಲ್ಲರಿಗೂ ಇಷ್ಟನೇ. ಬೈಕ್ ಆಗಲಿ ಕಾರ್ ಆಗಲಿ, ನಮ್ಮ ಗಾಡಿ ಒಂಥರ ಸೌಂಡ್ ಇರಬೇಕು, ಒಂಥರ ಬೀಟ್ ಇರಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ. ಸೊ ಆದರೆ ಸೌಂಡ್ ಎಲ್ಲ ಮಾಡ್ಕೊಂಡು ಓಡಾಡಂಗಿಲ್ಲ ಪಬ್ಲಿಕ್ಕಲ್ಲಿ, ಪಬ್ಲಿಕ್ಗೂ ತೊಂದರೆ, ಪೊಲೀಸು ಹಿಡಿದು ಫೈನ್ ಹಾಕ್ತಾರೆ. ಈ ಥರ ಯೂಸ್ ಮಾಡಿದ್ರೆ ಬೆಸ್ಟ್ ಅಲ್ಲ. ನಿಮ್ಗೆ ಬೇಕಾದಾಗ ಆನ್ ಮಾಡ್ಕೊಳ್ಳಿ, ಬೇಡ ಅಂದಾಗ ಆಫ್ ಮಾಡ್ಕೊಳ್ಳಿ. ಲಿಟ್ರಲಿ ಒಂದು ರಿಮೋಟ್ ಅಷ್ಟೇ, ಒಂದೇ ಒಂದು ಚಿಕ್ಕ ರಿಮೋಟ್ನಲ್ಲಿ ಮ್ಯಾಜಿಕ್. ಸೊ ಸರಿ, ಮಿತ್ಸುಬಿಷಿ ಲ್ಯಾನ್ಸರ್ ಒಂದು ರ್ಯಾಲಿ ಸ್ಟಾಪ್ ಗಾಡಿನ ಒಂದ್ಸರಿ ಓಡಿಸ್ ನೋಡ್ಬೇಡ. ಎಕ್ಸಾಸ್ಟ್ ಆಫ್ ಇಟ್ಟಿದ್ದೀನಿ, ಸ್ವಲ್ಪ ಪಬ್ಲಿಕ್ ಇದ್ದಾರೆ, ಎಕ್ಸಾಸ್ಟ್ನ ಆಫ್ ಮಾಡ್ತಾ ಇದ್ದೀನಿ. ಸೌಂಡ್ ಕೇಳ್ಕೊಂಡಿಲ್ಲ, ಅಷ್ಟು ಸೌಂಡ್ ಇಲ್ಲ ಈಗ. ಗೇರ್ ಕೂಡ ಒಳ್ಳೆ ಕಂಫರ್ಟ್ ಆಗಿದೆ, ಇದು ಲಿವರ್ ಹೈಟ್ ಇರೋದ್ರಿಂದ ಗೇರ್ ಕೂಡ ಒಂದು ಸ್ವಲ್ಪ ಕಂಫರ್ಟ್ ಆಗಿದೆ. ಆನ್ ಮಾಡ್ಕೊಂಡು ನೋಡೋಣ, ಇಲ್ಲಿ ಯಾರು ಪಬ್ಲಿಕ್ ಇಲ್ಲ. ಹೆವಿ ಬೇಸ್ ಇದೆ ಮಾತ್ರ. ಬ್ರೇಕ್ಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ, ಕಾನ್ಫಿಡೆಂಟ್ ಆಗಿದೆ ಗಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಮಿತ್ಸುಬಿಷಿ ಲ್ಯಾನ್ಸರ್ ಒಂದು ರ್ಯಾಲಿ ಎಡಿಷನ್ ಗಾಡಿಯ ಟೆಸ್ಟ್ ಡ್ರೈವ್ ಯಾವ ಥರ ಇತ್ತು ಅಂತ.
ಏನು ಮಜಾದಾರ ಆಗಿದೆ ಗಾಡಿ ಮಾತ್ರ ಓಡ್ಸೋಕ್ಕೆ. ಈ ಸ್ಟೇರಿಂಗು, ಈ ಫೀಲು, ಈ ಗಾಡಿಯ ಲೆಂತು, ಗಾಡಿ ಓಡಿಸ್ಬೇಕಾದ್ರೆ ಆ ಬೀಟ್ ಸೌಂಡು, ಆ ಎಕ್ಸಾಸ್ಟ್ ನೋಟು ಸಖತ್ತಾಗಿರೋ ಫೀಲು. ಸೊ ಕಾರ್ ಎಂತೂಸಿಯಾಸಿಸ್ಟ್ಗಳಿಗೆ ಒಬ್ರಿಗೆ ಅಟ್ಲೀಸ್ಟ್ ಒನ್ ಟೈಮ್ ನಾವು ಈ ಥರದೊಂದು ಗಾಡಿ ರೆಡಿ ಮಾಡಬೇಕು, ನಾವು ಈ ಥರದೊಂದು ಪ್ರಾಜೆಕ್ಟ್ ಕಾರ್ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಈ ಗಾಡಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಮಿತ್ಸುಬಿಷಿ ಲ್ಯಾನ್ಸರ್ ಕಂಪ್ಲೀಟ್ಲಿ ರೀಸ್ಟೋರ್ ಆಗಿರೋ ಗಾಡಿ ಯಾವ ಥರ ಇದೆ ಅಂತ. ಸೊ ಇದ್ರ ಮೇಲೆ ಅಡಿಷನಲ್ ಆಕ್ಸೆಸರೀಸ್ ಅಂದರೆ ನಿಮಗೆ 3 ಪೀಸ್ದು ಲಿಫ್ಟ್ ಇದೆ ನೋಡಿ. ಸೊ ಇದೊಂದು ಪೀಸ್ ಬರುತ್ತೆ, ಇದೊಂದು ಪೀಸ್ ಬರುತ್ತೆ, ಇದೊಂದು ಪೀಸ್ ಬರುತ್ತೆ. ಸೊ ಇದ್ರ ಕಾಸ್ಟ್ ಸಮ್ವೇರ್ ಅರೌಂಡ್ 1600 rupees ಬರುತ್ತೆ. ಇನ್ನು ನೆಕ್ಸ್ಟ್ ಅಂದರೆ ಅಪ್ಡೇಟೆಡ್ ಹೆಡ್ಲೈಟ್ಸ್. ಸೊ ನಿಮಗೆ ಎವಲ್ಯೂಷನ್ 6ನಲ್ಲಿ ಬರೋ ಹೆಡ್ಲೈಟ್ಸ್ ಇದು. ಸಿಕ್ಕಾಪಟ್ಟೆ ಹುಡುಕ್ಬೇಕು ಗುರು, ಸುಮ್ಮನೆ ಸಿಕ್ಕಲ್ಲ ಇದು. ನಾವು ತುಂಬ ಕಡೆ ಹುಡುಕಿಸಿ ತರಿಸಿ ಹಾಕ್ಸಿರೋ ಹೆಡ್ಲೈಟ್ ಇದು. ಚೆನ್ನಾಗಿದೆ, ಒಳ್ಳೆ ಥ್ರೋ ಇದೆ. ಗಾಡಿ ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇಂಪ್ರೂವ್ ಮಾಡಿಕೊಡುತ್ತೆ. ಸೊ ಇನ್ನು ಸೈಡ್ ಬಂದರೆ ಮ್ಯಾಗ್ವಿಲ್ಸ್ ಜಿಮ್ಯಾಕ್ಸ್, ಸಿಕ್ಕಾಪಟ್ಟೆ ಡಿಮ್ಯಾಂಡಿಂಗ್ ಇರೋ ಮ್ಯಾಗ್ವಿಲ್ಸ್. ಸಿಕ್ಕಾಪಟ್ಟೆ ಜನ ಕೇಳಿದ್ದಾರೆ, ಸಿಕ್ಕಾಪಟ್ಟೆ ಜನ ಫೋನ್ ಮಾಡಿ ಕಮೆಂಟ್ ಎಲ್ಲ ಮಾಡಿದ್ದಾರೆ. ಈ ಮ್ಯಾಗ್ವಿಲ್ಸು ಒಳ್ಳೆ ಸ್ಟ್ರೆಂತ್ ಇದೆ ಮ್ಯಾಗ್ವಿಲ್ಸು. ಕಂಪ್ಲೀಟ್ಲಿ ಗಾಡಿನ ಲೋ ಆಗಿರುತ್ತೆ. ಇನ್ನು ಟೈರ್ ಕೂಡ ಅಪ್ಗ್ರೇಡ್ ಮಾಡಿದ್ದೀವಿ. 205/55 R16 ಚೆನ್ನಾಗಿದೆ ಟೈರ್, ಒಳ್ಳೆ ರೋಡ್ ಗ್ರಿಪ್ ಕೂಡ ಇದೆ ಟೈರು. ಬ್ಯಾಕ್ ಸೈಡ್ ಬಂದರೆ ಸ್ಪಾಯ್ಲರ್ ಎಲ್ಲ ಅವಾಗಲೇ ನೋಡಿದ್ರಲ್ಲ. ಸೊ ಇನ್ನು ಬೇಸಿಕ್ ನಮ್ಮ ರೇಮಸ್ ಅವರ ಎಲೆಕ್ಟ್ರಾನಿಕ್ ಎಕ್ಸಾಸ್ಟು. ಗಾಡಿ ನೋಡಿ ಎಷ್ಟು ಲೋ ಆಗಿದೆ ಈಗ. ಲಿಟ್ರಲಿ ನಾನು ನಿಂತ್ಕೋತೀನಿ ಗಾಡಿ ಪಕ್ಕ, ನಾನು 5.9 ಇದ್ದೀನಿ, ನನಗೆ ಸ್ಟ್ರೈಟ್ ಇದೆ ನೋಡಿ. ನಿಯರ್ಲಿ ನನ್ನ ಶೋಲ್ಡ್ರಿಗಿನ್ನ ಕೆಳಗಡೆ ಬರುತ್ತೆ 5.9 ಇದ್ರೂ ಕೂಡ. ಅಷ್ಟು ಲೋ ಆಗಿದೆ ಗಾಡಿ. ಗಾಡಿ ಬಗ್ಗೆ ಏನು ಹೇಳಂಗಿಲ್ಲ ಗುರು, ನೆಕ್ಸ್ಟ್ ಲೆವೆಲ್ ಬಂದಿದೆ ಗಾಡಿ, ಸೂಪರಾಗಿ ಬಂದಿದೆ ಗಾಡಿ. ಸೊ ಈ ಆ್ಯಂಗಲಿಂದ ಕವರ್ ಮಾಡಿ ಒಂದ್ಸರಿ ಔಟ್ಲುಕ್ ನೋಡಿ ಯಾವ ಥರ ಕಾಣಿಸುತ್ತೆ ಗಾಡಿ. ಸೇಮ್ ಒಂದು ರೇಸ್ ರ್ಯಾಲಿ ಸೆಟಪ್ ಗಾಡಿ ಥರ ಕಾಣಿಸುತ್ತೆ. ಸೊ ಮಿತ್ಸುಬಿಷಿ ಲ್ಯಾನ್ಸರ್ ಈ ಗಾಡಿಯ ಸ್ಪೇರ್ ಪಾರ್ಟ್ಸ್ ಬಗ್ಗೆ ಆಗಲಿ, ಐಟಮ್ ರಿಲೇಟೆಡ್ ಆಗಲಿ, ಎಕ್ಸಾಸ್ಟ್ ಫಂಕ್ಷನಾಲಿಟಿ, ಎಕ್ಸಾಸ್ಟ್ ಎಲ್ಲಿ ಸಿಗುತ್ತೆ, ಯಾವುದೇ ಥರ ಏನೇ ಡೌಟ್ ಇದ್ರೂ ನಮ್ಗೊಂದು ಕಾಲ್ ಮಾಡ್ಬೋದು. ಕಾಲ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಕಮೆಂಟ್ ಡ್ರಾಪ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಯಾವುದೇ ಥರ ಲಿಫ್ಟ್ ಕಿಟ್ ಐಟಮ್ ಆಗಲಿ, ಮ್ಯಾಗ್ವಿಲ್ ಐಟಮ್ ಆಗಲಿ, ಸೊ ಟಯರ್ಗಳು ಸೈಜು, ಟಯರ್ಗಳ ಪ್ರೊಫೈಲು, ಯಾವ ಪ್ರೊಫೈಲ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಯಾವುದೇ ರೀತಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಒಂದೇ ಒಂದು DM ಮಾಡಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, GT ಯೋಗೇಶ್ಗಳನ್ನ ಸಪೋರ್ಟ್ ಮಾಡಿ ಬೆಳೆಸಿ. ಇಷ್ಟು ಹೇಳ್ತಾ ಸ್ನೇಹಿತರೆ, ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಯಾವ್ದಾದ್ರು ಒಳ್ಳೆ ಗಾಡಿ ಇಲ್ಲ ಒಳ್ಳೆ ಕಾರ್ ತೊಗೊಂಡು ಬರ್ತೀನಿ. ಬಾಯ್.